पवन कन्या संतान मंगलमूर्ति रूप राम लखन सीता सहित हृदय बसव सुरभूप कवच स्तोत्रम श्री वेद व्यासाय नमः श्रेयस्य हनुमत्कवचस्य रामचंद्र ऋषिः वीरानुमान देवतानुष्टप् मारुता जयति बीजम् अंजना सुनुति शक्तिः श्रीरामकिङ्करा इति कीलकम् मम सर्वरक्षार्थं श्री हनुमत्कवच स्तोत्र जपे विनियोग ಫ್ರೆಂಡ್ಸ್ ನೋಡ್ರಿ, ಇವಾಗ ನಮ್ಮ ಮಮ್ಮಿಯಲ್ಲಿ ದೀಪ ಹಚ್ಚಿದ್ರು. ದೀಪ ಹಚ್ಚಿ ನೋಡ್ರಿ ಗೋಬಿ ತಂದಾರ. ನಮ್ಮಪ್ಪ ಗೋಬಿ ತಂದಾರ. ಎಲ್ಲರೂ ಅದನ್ನು ತಿನ್ನಕೊತೀವಿ. ಈಗ ಚಾ ಕಾಸೈತಿ, ಹೊರಗೆ ಚಳಿ ಐತಿ, ಅದಕ್ಕೆ ತಂದಾರ. ಹೌದಿಲ್ಪ? ಹಾಂ, ತಿನ್ಬೇ. ನಮ್ಮ ಅಜ್ಜಿದೊಂದು ತಿನ್ನಿ ಬಂದೆ. ಈಗ ನೋಡ್ರಿ ಖುಷಿ ಎಷ್ಟಾಗತ್ತೆ ಅವ್ರ ಅಪ್ಪಾಜಿ ಇವತ್ತು ಅಷ್ಟು ಫೋಕ್ ತೊಗೊಂಡು ಹೋಗ್ತೀನಿ ತಡ್ರಿ. ಆಯ್ತಾ? ಬನ್ನಿ ಫ್ರೆಂಡ್ಸ್ ಎಲ್ಲರೂ. ನನಗೆ ಓಡಾಡಕ್ಕ ಫೋಕ್ ತೊಗೊಂಡು ಹೊಂಟೀನಿ. ಈಕೆ ಡ್ಯಾನ್ಸ್ ನೋಡ್ರಿ. ನಮ್ದು ಏನದ ಹುಳ. ನೀವು ಅಯ್ಯೋ ನೋಡ್ರಿ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಬಿಸಿ ಬಿಸಿ ಗೋಬಿ ತಿನ್ನೋಣ. ತೊಗೊಳ್ರಿ, ನೀವು ಹಿಂಗೆ ತಿನ್ಕೊಳ್ರಿ. ಮಾಡ್ರಿ. ಓಕೆ ಫ್ರೆಂಡ್ಸ್, ಸಿಗ್ತೀವಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ಇವಾಗ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡತ್ತೀನಿ. ಬೆಳಿಗ್ಗೆ ನಾಷ್ಟ ನಮಿತಾಗ ಪಡ್ಡು ಮಾಡಿಕೊಟ್ಟು ಕಳ್ಸೀನಿ. ಚಟ್ನಿ ಪಡ್ಡು. ಈಗ ಹಾಲ್ಗಿಟ್ಟಿನಿ, ಮತ್ತು ಒಂದು ಸ್ವಲ್ಪ ಬಿಸಿನೀರು ಕಾಸಕ್ಕಿಟ್ಟೀನಿ. ನಾವೇ ಇನ್ನೂ ಮುರ್ಕೊಂಡು ಇರ್ತಿಲ್ಲ, ಅದಕ್ಕೆ ಮಲ್ಕಸ ಮಾತಾಡ್ತೀನಿ. ಕರೆಂಟ್ ಹೋಗೈತಿ ಮನ್ಯಾಗ. ಕದ ಹಾಕಿ ಬಂದೆ. ಹಂಚು ಬಿಸಿಗಿಟ್ಟಿದ್ದೆ. ಪಡ್ಡು ಹಾಕೊಂತೀನಿ. ಈಗ ನನಗೆ ಅಜ್ಜಿ ಮೊಮ್ಮಗಳಿನ್ನ ಮಕ್ಕೊಂಡಾರ, ಅದಕ್ಕೆ ಎಬ್ಸಕ್ಕೆ ಹೋಗಿ ನೀನು. ಕಾಯ್ದಕ್ಕಿಲ್ಲ. ಬಿಸಿನೀರು.
ದೋಸೆ ಹಿಟ್ಟಿಗೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನು ಹಾಕಿಲ್ಲ. ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿನಿ, ಉಪ್ಪು ಹಾಕಿನಿ ಅಷ್ಟೇ. ಇನ್ನೇನು ಜಾಸ್ತಿ ಮಸಾಲೆ ಹಾಕಕ್ಕೆ ಹೋಗಲಿಲ್ಲ. ಚಟ್ನಿ ಮಾಡಿದ್ದೇನೆ ಹಾಗಾಗಿ. ನೋಡ್ರಿ, ಇದು ಹಸಿ ಹಿಟ್ಟೆಲ್ಲ ಹೋಗ್ಬೇಕು. ಹಸಿ ಹಿಟ್ಟು ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಬೇಕಂದ್ರೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಇವಾಗ ನೋಡ್ರಿ, ಮ್ಯಾಗಿಂದ ಎಲ್ಲ ಹಸಿ ಹಿಟ್ಟು ಹೋಗೈತಿ. ಮಧ್ಯದಲ್ಲಿ ಫಸ್ಟ್ ಹಾಕಿನಲ್ಲ ಅದ್ರದ್ದು ಹೋಗೈತಿ. ಅದನ್ನು ಅಳಿಸಿ ಹಾಕ್ತೀನಿ ಈಗ. ನೋಡ್ರಿ ಎಷ್ಟು ಚೆನ್ನಾಗಿರ್ತಾವೆ. ಹಂಚು ಚಲೋತ್ನಾಗ ಕಾಯಬೇಕು, ಅದಕ್ಕೆ ಇನ್ನೂ ಹೊಳಿಸಿ ಹಾಕ್ತೀನಿ. ಮಸ್ತ್ ಬರ್ತಾವೆ ನೋಡ್ರಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದ. ಮಸ್ತ್ ರುಚಿ ಇರ್ತಾವೆ. ಇಲ್ಲೇ ಕಾಪಿಗೆ ಇಟ್ಟೀನಿ, ಚಾಕ್ಕೆ ಇಟ್ಟೀನಿ. ಇದು ಹಾಲಿಗೆ ಇಟ್ಟೀನಿ, ಹಾಲು ಇದ್ದಿದ್ದಿಲ್ಲ. ಇದು ಚಟ್ನಿ ಬೆಳಿಗ್ಗೆನ ಮಾಡೀನಿ ಚಟ್ನಿ. ಇದು ರೈಸು, ಕೆಂಪು ಚಟ್ನಿ. ಬಿಸಿನೀರು ಕಾಸಿನಿ, ಮತ್ತು ಆಮೇಲೆ ಕಾಸ್ಕೊಂತ. ಇದು ಚಾ ನಮ್ಮ ಮನೆಯವ್ರು ಕಾಸ್ಕೊಂಡಿದ್ರು ಬೆಳಿಗ್ಗೆ. ನೋಡಿರಿ, ಪಡ್ಡು ರೆಡಿ ಆಯಿತು ಫ್ರೆಂಡ್ಸ್. ನೋಡಿರಿ ಪಡ್ಡು ಹೆಂಗದ, ಸಾಫ್ಟ್. ತಿಂತೀನಿ ಈಗ ಚಟ್ನಿ ಜೊತೆಗೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಭಾಳ ಬಿಸಿ ಐತಿ. ಸಖತ್ತಾಗೈತಿ, ಬಿಸಿ. ಭಾಳ ಬಿಸಿ ಅದಾವು. ಆಮೇಲೆ ಬಾಯಿ ಸುಟ್ಕೊಂಡು ಬಿಟ್ಕೊಂಡೆ ನಾನು. ಸೂಪರ್, ತಿಂದು ಮಸ್ತ್ ಸಿಗ್ತೀನಿ ಫ್ರೆಂಡ್ಸ್. ನೋಡಿರಿ, ಕರ್ಜಿಕಾಯಿ ಮಾಡೋಕೆ ಹಿಟ್ಟು ನಾದಾಕತ್ತೀನಿ. ನವ್ಯ ಎದ್ದು ಹಿಟ್ಟು ನಾದಿಟ್ಟು ಹಾಕಿನ. ಈಗ ಅಕ್ಕಿ ಕೆಲಸ ಮಾಡಿ ಬೆಲ್ಲ ಜಜ್ಜಿ ಪುಟಾಣಿ ಅಂಕರ್ ಹಾಕಿಟ್ಟಿನಿ. ಆಲ್ರೆಡಿ ಮಿಕ್ಸಿಗೆ ಹಾಕಿಟ್ಟಿದ್ದೆ. ಬೆಲ್ಲ ಕೂಡಿಸ್ಬೇಕು, ಎಳ್ಳು, ಗಸಗಸೆ, ಕೊಬ್ಬರಿ ಹುರಿಬೇಕು. ಇವೊಂದಿಷ್ಟು ಕೆಲಸ ಮಾಡ್ಕೊಂಡು ಲಗು ಮಾಡಿ ಇವತ್ತು ಎಷ್ಟೊತ್ತಿದ್ರು ಕೊಟ್ಟು ಕಳಿಸ್ಬೇಕು ನಾನು. ಇನ್ನೇನು ಮಾಡೋಕ್ಕಾಗಲಿಲ್ಲ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಒಂಥರ ನಿಂತು ತಲೆನೋವು ಬಂದಂಗೆ ಆಗಿ ನೀರು ಬಂದಂಗೆ ಆಗಿಬಿಡ್ತು. ಲಘು ಬೇರೆ ಎದ್ದಾಡ್ತೀನಲ್ಲ, ಹಾಗಾಗಿ ಇವತ್ತು ಎಷ್ಟೊತ್ತಿದ್ರು ಮಾಡಿ ಕಳಿಸ್ತೀನಿ. ಹಿಟ್ಟು ರೆಡಿ ಅಂತ ಮುಚ್ಚಿಡ್ತೀನಿ, ನೆನಿತೈತಿ. ಬಂದೆ ಅವಕ್ಕ, ಬಂದೆ. ಕಾಪಿ ಆಯ್ತು.
ಎದ್ದು ಕುಂತಾಳ ನಮ್ಮಕ್ಕ. ಒಂದು ಹಾಸಿಗೆ ಮಾಡಿಸ್ತೀನಿ ಇಲ್ಲಿಂದ ಹಿಡ್ಕೊಂಡು. ಹೊರಗೆ ಹೋಗಿ ಬನ್ನಿ. ಚವರ ಹಿಡ್ಕೊಂಡು ನಿಂದಿರ್ತಾವ. ಹಾಂ ಹಾಯ್ ಮಾಡಲ್ಲ. ಹಾಯ್ ಅಲ್ಲೇ ಅಲ್ಲೇ ಹಾಯ್ ಮೇಲೆ ನೋಡು, ಮೇಲೆ ಮೇಲೆ ಮೇಲೆ. ಹಾಂ ಹಾಯ್ ಹಾಯ್. ಯಾರಿಗೆ ಹಾಯ್ ಮಾಡಲಿ ನಾನು ಅಂತ. ಹಾಯ್ ಮಾಡ. ಹಾಯ್ ಗುಡ್ ಮಾರ್ನಿಂಗ್. ಇವಾಗ ಎದ್ದೀನಿ, ಲೇಟಾಗಿ ಎದ್ದೀನಿ ಇವತ್ತಂತ ಹೇಳು. ಹಾಂ ದಿನ ಲಗು ಹೇಳ್ತಿದ್ಲು, ಇವತ್ತೊಂದು ಸ್ವಲ್ಪ ಲೇಟಾಗಿದ್ದ ನೋಡ್ರಿ. ಅಲ್ಲಿ ನಿಂದ್ರಿಸಿನಿ, ನಿಂದಿರ್ಲಿ ಅಂತ ಅಂದ. ಓಕೆ, ನಮ್ಮವ್ವ ಕಾಫಿ ಮಾಡಿಟ್ಟಿದ್ನೆ, ಬಿಸಿ ಮಾಡ್ಕೊಂಡು ಕುಡಿಯಾಗತ್ತಾಳ. ಈಗ ನಾನು ನವ್ಯಾಗ ಪಡ್ಡು ಹಾಕಿ ತಿನ್ನಿಸ್ಬೇಕು, ಮುಖ ತೊಳೆದು. ಫ್ರೆಂಡ್ಸ್ ನೋಡ್ರಿ, ನಮ್ಮವ್ವ ಬೆಲ್ಲನ ಕುಡಿಸಿದ್ದೆ ಜಜ್ಜಿ, ಸ್ವಲ್ಪ ಕಾಳು ಬಂದೈತೆ, ಅದನ್ನು ಮತ್ತೆ ಹೊಳೆ ಜಜ್ಜಿ ಮಿಕ್ಸ್ ಮಾಡಕತ್ತಾರ. ಕರೆಂಟ್ ಇಲ್ಲ ಫ್ರೆಂಡ್ಸ್, ಕರೆಂಟ್ ಇದ್ದಿದ್ರೆ ಇದಕ್ಕೆ ಹಾಕಿಬಿಡ್ತಿದ್ದೆ ಮಿಕ್ಸಿಗೆ. ಕರೆಂಟ್ ಬೆಳಿಗ್ಗೆನ ಹೋಗೈತಿ, 4 ಗಂಟೆಗೆ ಬರ್ತೈತೆ ಅಂದ್ರಂತ. ಅಲ್ಲೆಲ್ಲ ಮಾತಾಡಕತ್ತಿದ್ರಂತ. ಇಲ್ಲಿ ನಾನು ನಮ್ಮವ್ವ, ನಾನು ತಿಂದಮೇಲೆ ಇವರಿಬ್ಬರು ಎದ್ರು, ನಮ್ಮವ್ವ ನಮ್ಮ ನವ್ಯ. ಇವರಿಬ್ರಿಗೆ ಹಾಕಿ ಕೊಟ್ಟೆ, ತಿಂದ್ರು. ಈಗ ನಮ್ಮ ಮನೆಯವ್ರು ಬಂದರು, ಕಟ್ಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು, ಅವ್ರಿಗೆ ಹಾಕಿನಿ ನೋಡ್ರಿ. ಅವ್ರಿಗೆ ಜಾಕ ಮಾಡಿ ಕುಂತಾರ ತಿನ್ನಕ್ಕೆ. ನಾವ್ಯಾಗ ತಿನ್ನಿಸಿದೆ. ಆಕೆಗೆ ಗಟ್ಟಿ ಪದಾರ್ಥ ಅಷ್ಟು ಇಷ್ಟ ಆಗಲ್ಲ. ಗಟ್ಟಿ ಅಂದ್ರೆ ಅವು ಸಾಫ್ಟಾಗಿನ ಇದ್ವು, ಆದ್ರೂ ಒಂದು 3-4 ತಿನ್ಲ ಅಷ್ಟೇ. ಇವರು ಜಾಕ ಮಾಡಿ ಕುಂತಾರೆ. ಹಾಂ ಹಾಂ, ಇಷ್ಟೇ ನಡೆದೈತಿ. ಈಗ ಹಿಟ್ಟನ್ನು ನಾದಿಟ್ಟಿನಿ. ಈಗೇನಿಲ್ಲ, ಸೂಸ್ಲ ರೆಡಿ ಆದ್ಬಿಟ್ಲೆನ ಇವನ್ನೆಲ್ಲ ಹುರಿಬೇಕು. ಏನೇನು ಹುರಿಬೇಕಂದ್ರೆ ಎಳ್ಳು, ಗಸಗಸೆ, ಇದನ್ನೇನು ಜಜ್ಬೇಕು, ಪೌಡ್ರ್ ಮಾಡಬೇಕು. ಇದು ಒಣ ಕೊಬ್ಬರಿ. ನೀನು ಮಾಡಿಬಿಟ್ಟಿದ್ರೆ ಹಾಕಿತ್ತು, ನಿನ್ನೆ ಭಾಳ ಸುಸ್ತಾದಂಗೆ ಆಯ್ತು. ಇದು ಒಣ ಕೊಬ್ಬರಿ, ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಬೇಕು. ಏನು ಮಾಡಕತ್ತೀರಿ? ಬಿಸಿ ಗಟ್ಟಿಯಾಗೈತೇನ? ಈಗ ಒಳ್ಳಿಸಿ ಹಾಕ್ಬೇಕು ಅವನ್ನ. ಕರೆಕ್ಟ್ ಆಯ್ತು ನೋಡಿ ಪಡ್ಡಿನ ಹಿಟ್ಟು. ಎಲ್ಲರಿಗೂ ಕರೆಕ್ಟ್ ಆದು. ಹಸಿ ಐತಿ ಫ್ರೆಂಡ್ಸ್. ನೋಡಿರಿ, ಸೂಸ್ಲ, ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡಿದ್ವಿ. ಈಗ ಕೊಬ್ಬರಿ ಹುರಿದೀನಿ, ಎಳ್ಳು ಹುರಿದೀನಿ, ಗಸಗಸೆ ಹುರಿದಿಟ್ಟಿನಿ. ಈಗ ನಮ್ಮ ಇದು ಏಲಕ್ಕಿ ಜಜ್ಜಿದ್ದು ಹಾಕಿ ಉಷ್ಟು ಹಂಗೆ ಹಾಕ್ಬಿಡು, ಒಂದೊಂದು ಹಾಕ್ಬಿಡ ಅಂತಾಗೆ. ಕೈಲಿ ಇದನ್ನು ಮಾಡಿ. ಈಗ ನೋಡಿರಿ, ಏಲಕ್ಕಿ ಪುಡಿ ಹಾಕಬೇಕು.
ಏಲಕ್ಕಿ ಪುಡಿ ಹಾಕಾಕತ್ತಾಳ. ಆಮೇಲೆ ಶುಂಠಿ ಪೌಡ್ರು ಇರುವ ಏಲಕ್ಕಿ ಶುಂಠಿ ಪೌಡ್ರ್ ಈಗ ಹಾಕಿ ಎಲ್ಲ ಹಾಕ್ತೀವಿ. ಹಾಕ್ಬಿಡು. ಹಾಕಿ ಏಲಕ್ಕಿ, ಶುಂಠಿ, ಲವಂಗ ಇಲ್ಲ, ಇದು ಏಲಕ್ಕಿಕಾಯಿ. ಏಲಕ್ಕಿಕಾಯಿ, ಕೊಬ್ಬರಿ, ಎಳ್ಳು, ಗಸಗಸಿ, ಶುಂಠಿ ಪೌಡ್ರ್, ಬೆಲ್ಲ, ಪುಟಾಣಿ. ನಮ್ಮ ಉತ್ತರ ಕರ್ನಾಟಕದ ಕರ್ಚಿಕಾಯಿಗೆ ಹಿಂಗೆ ಮಾಡ್ತೀವಿ ನೋಡ್ರಿ. ಈ ಕಡೆ ಕರ್ಚಿಕಾಯಿ ಬರೀ ಕಾಯಿ ಒಳಗೆ ಮಾಡ್ತಾರೆ, ಪುಟಾಣಿ ಹಾಕಲ್ಲ. ಅವು ಇದ್ರ ಕೊಬ್ಬರಿ ಗಡ್ಬು, ಕೊಬ್ಬರಿ ಕರ್ಚಿಕಾಯಿ ಅಂತಾರೆ ಅವಕ್ಕ. ಮಸ್ತ್ ಹಾಕಲ್ಲ. ಘಮ ಘಮ ಅಂತೈತೆ ನೋಡಿ. ಮಸ್ತ್ ಆತ. ಬೇಕಾದಂಗೆ ಮಾಡ್ಬೋದು ನೋಡ್ರಿ. ನಿಮಗೂ ಯಾರಿಗಾರ ಬೇಕಂದ್ರೆ ಆರ್ಡ್ರ್ ಮಾಡ್ಕೋಬೋದು. ಕರ್ಚಿಕಾಯಿ, ಶೇಂಗಾದ ಉಂಡೆ, ಶೇಂಗಾದ ಹೋಳ್ಗೆ, ಮತ್ತು ಬೇರೆ ಬೇರೆ ಅಂಟಿನ ಉಂಡೆ, ಡ್ರೈ ಫ್ರೂಟ್ಸ್ ಉಂಡೆ ಬೇಕಂದವ್ರು ಮಾಡಿರಿ. ಇದು ಆರ್ಡ್ರ್ ಮಾಡಿಕೊಡ್ರಿ, ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಬೇಗನೆ ಹೇಳ್ರಿ, ಅಂದ್ರೆ ನನಗೆ ಮಾಡೋಕೆ ಅನುಕೂಲ ಆಕೈತಿ. ನಾವೇನು ಕಟ್ಕೊಂಡು ಮಾಡಬೇಕು. ಆಕಿ ಒಂದೊಂದು ದಿನ ಚಲೋ ಇದ್ರೆ ಒಂದೊಂದು ದಿನ ಚಲೋ ಇರೋಲ್ಲ. ಆಕಿನ ಸಮಾಧಾನ ಮಾಡಿ ಟೈಮ್ ತೊಗೊಂಡು ಮಾಡಬೇಕು. ನಿನ್ನೆ ನೋಡ್ರಿ ಕರ್ಚಿಕಾಯಿ ಮಾಡಿಬಿಟ್ಟಿದ್ರೆ ಆಗಿ ಹೋಗಿತ್ತು. ಬೇಸರ ಅಂದರೆ ಬೇಸರ ಆಗಲಿಲ್ಲ, ಸುಸ್ತಾಗಿ. ಅದನ್ನ ಅದ್ರಾಗ ಹಾಕಿ ನಿಧಾನವಾಗಿ ಹಾಕಿ ಚೆಲ್ಲಾಡ್ಬೇಡ. ಕಾಯಿನ ಒಂದು ಸ್ವಲ್ಪ ಇದನ್ನ ಮಾಡ್ಬೇಕಾಯ್ತು, ಕ್ರಷ್. ಕಾಯಿ ಬಿಸಿ ಮಾಡಿದ್ನಲ್ಲ, ಹಿಂಗೆ ಉದ್ರ ಸರಿ ಆಗುತ್ತಾಳ. ಆಗುತ್ತೆ ನೋಡ್ಗ. ಹಾಕಿ ಎಲ್ಲ ಮಿಕ್ಸ್ ಆಗಿತ್ತು. ಏನಾಗಲ್ಲ, ಎಲ್ಲ ಕಲಿಸಿವಲ್ಲ, ಮಿಕ್ಸ್ ಮಾಡಿ ಅಲ್ಲ. ಹಾಕಿ ಈಗ ಕರ್ಚಿಕಾಯಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ಹೆಂಗಾದ್ರೂ ಹಿಟ್ಟು ನಾದಿಟ್ಟಿನಿ. ನಮ್ಮ ಲಟ್ಟಿಸಿ ಕೊಡ್ತಾಳೆ, ನಾ ತುಂಬ ಕರೆದು ಬಿಡೋದು. ಕರೆದು ಇವತ್ತು ಎಷ್ಟೊತ್ತಿದ್ರು ಕೊಟ್ಟು ಕಳಿಸ್ಬೇಕು ನಾನು. ಉಂಡೆ ಮೊನ್ನೆ ಮಾಡೀನಿ. ನೀನು ಕರ್ಚಿಕಾಯಿ ಮಾಡಿದ್ರಿ ಇವಷ್ಟು. ಈಗ ನಮ್ಮ ಮನೆಯವ್ರು ಹೋಗಿ ಕೊಟ್ಟು ಬಂದುಬಿಡ್ತಿದ್ರು. ದೂರ ಬೇರೆ ಐತೆ ಅದು ಪ್ಲೇಸು. ಫ್ರೆಂಡ್ಸ್ ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟಿನಿ. ಇಲ್ಲಿ 10 ಕರ್ಚಿಕಾಯಿ ತುಂಬಿ ಈಗ ಕರಿಯಾಕ ಎಣ್ಣೆ ಕಾಸಕ್ಕಿಟ್ಟಿನಿ. 10 ನಾನು ತುಂಬಿದೆ. ಈಗ ನಮ್ಮವ್ವ ತುಂಬಕತ್ತಾಳ ಎಲ್ಲಿ ಲಟ್ಟಿಸಿ. ಹಿಂಗೆ ನಡ್ದೈತೆ ನೋಡ್ರಿ. ಈಕಿನ ಇಲ್ಲೇ ಕುಂದರ್ಸ್ಕೊಂಡಿವಿ, ಇಲ್ಲಾಂದ್ರೆ ಒಳಗೆ ನೋಡ್ಕೊತ ಕಿರ್ಚಾಡ್ತಾಳೆ. ಅದಕ್ಕೆ ಯಾವ ಈ ಪೇಪರ್ ಏನು ಬೇ ಇಲ್ಲದಾವಲ್ಲ ಅಲ್ಲೇ. ಹಾಂ, ಟಿಶ್ಯೂ. ಫ್ರೆಂಡ್ಸ್ ನೋಡ್ರಿ, ಕರ್ಚಿಕಾಯಿ ಶೇಂಗಾ ಉಂಡೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೊಂಟಾರ ನಮ್ಮ ಮನೆಯವ್ರು ಕೊಡಕ್ಕೆ. ಅವ್ರನ್ನ ಸಂಡೇ ಸ್ಯಾಟರ್ಡೆ ಮನೆಯಾಗ ಇರ್ತಾರಲ್ಲ, ಖಾಲಿ ಕುಂತಿರ್ತಾರೆ. ಅವರ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಅಂದ್ರೆ ಅದಕ್ಕೆ. ಹೋರಿ ಹುಷಾರಾಗಿ ಹೋರಿ, ಲಘು ಬರ್ರಿ. ಹುಷಾರಾಗಿ ಇಟ್ಕೊಂಡವ್ರಿ ಅವನ್ನ. ನೋಡ್ರಿ, ತೊಗೊಂಡವ್ರು ಊಟ್ಲೆ ಅಡುಗೆ ಮನೆ ಎಲ್ಲ ಕಸ ಗುಡಿಸಿದೆ. ಬಿದ್ದಿತ್ತಲ್ಲ ಸೂಸ್ಲ ಅದು ಇದು ಬಿದ್ದಿರ್ತೈತಿ. ಅದೆಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆಯಾಗತ್ತೀನಿ ನೋಡ್ರಿ. ಇಷ್ಟಕೊಂಡ ಪಾತ್ರೆ ಆ ಕಡೆ ಅಡ್ಗೆ ಎಲ್ಲ ತೊಳಿಬೇಕು. ಈಗ ಕವರ್ ಇದ್ದಂಗೆ ಹಾಕ್ಯಾರ, ಕವರ್ ಇನ್ನೂ ಅಜ್ಜಿ ಹಾಕಿರ್ತಾರೆ. ಹಸಿ ಬೇರೆ ಒಣದ ಬೇರೆ ಸಪ್ರೇಟ್. ಕರೆಂಟ್ ಆಗಿದ್ದಿಲ್ಲ ಫ್ರೆಂಡ್ಸ್ ಬೆಳಿಗ್ಗೆಯಿಂದ. ಈಗ ಬಂದೈತಿ ವಾಷಿಂಗ್ ಮಿಷಿನ್ ಓಡಾಡೈತಿ. ಈಗ ಗೀಸರ್ನ ಹಾಕಿನಿ, ಜಾಕ ಮಾಡಿ ದೀಪ ಹಚ್ಬೇಕು. ನಮಿತ ಕಸ ಗುಡಿಸ್ಕೊಡ್ತಾರೆ, ನಾನು ಪಾತ್ರೆ ತೊಳಿತೀನಿ. ಕಾಫಿ ಮಾಡ್ಕೊಡ್ಬೇಕಾಕಿ ನಮ್ಮ ಹೋಗಿನ್ನೂ ಮೊಸರು ಮಾಡ್ತೀನಿ. ಕಸ ಗುಡಿಸ್ತೀನೋ ನಮಿತ. ನೋಡ್ರಿ, ಯಾವ ಕೆಲಸನೂ ಇದ್ದಿಲ್ಲ. ಎಲ್ಲ ಕೆಲಸದಾಗೂ ಕಷ್ಟಪಟ್ಟನ ಸಿಗುತ್ತೆ. ಕಷ್ಟಪಡಿದ್ರೆ ಯಾವುದು ಸಿಗಲ್ಲ. ಕಷ್ಟ ಆದರೆ ಪರವಾಗಿಲ್ಲ, ಮಾಡೋದು ಜೀವನಕ್ಕೋಸ್ಕರ ಅಷ್ಟೆ.
ನೋಡ್ರಿ ಫ್ರೆಂಡ್ಸ್, ಇವಾಗ ಜಳಕ ಮಾಡಿ ದೀಪ ಹಚ್ಚಿ ಮತ್ತು ಕಂಟಿನ್ಯೂ ಮಾಡಕತ್ತೀನಿ ಇವಾಗ. ದೀಪ ಹಚ್ಚಿದೆ, ಪೂಜೆ ಆಯಿತು ಶನಿವಾರದ್ದು. ನಮ್ಮ ನವ್ಯ ಇಲ್ಲಿ ಕುಂತಾಳ. ಅಕ್ಕಿ ಅಂತರೂ ಏನೂ ತಿಂದಿಲ್ಲ, ಏನಿಲ್ಲ. ಅವ್ರ ಅಜ್ಜಿ ತಿನ್ಸಕ್ಕೆ ಹೋಗಿ ತಿನ್ನಲಿಲ್ಲ. ಬೆಳಿಗ್ಗೆ ಒಂದು ನಾನಾ ತಿನ್ನಿಸಿದ್ದೆ. ಅದಕ್ಕೆ ಈಗ ಚಾಕ್ ಇಡಬೇಕು. ಚಾ ಜೊತೆಗೆ ಒಂದು 2 ಬ್ರೆಡ್ ತಿಂದು ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು. ಬ್ರೆಡ್ ತಂದು ಕೊಟ್ಟೋಗ್ಯಾರ. ನಮ್ಮವ್ವಂದು ಮುಗೀತು. ಈಗ ನಮ್ಮದು ಕಾಫಿ ಪುಡಿ ಖಾಲಿ ಇತ್ತು. ನಮ್ಮವ್ವ ಕಾಫಿ ಪುಡಿ ತರಕ್ಕೆ ಹೋದಾಗ ನವ್ಯ ಏನೂ ತಿಂದಿಲ್ಲ ಅಂಥೇಳಿ ಇದಂತಲ್ಲ, ಏನಪ್ಪ ಅಂದ್ರೆ ಅಲ್ಲ, ಗೋಬಿ ಮಂಚೂರಿ ಅಂತಂದ್ರೆ ಆರಿಬಿಟ್ಟೈತಿ. ಇದನ್ನು ತಿನ್ನೋದ ಈಗ ಬಿಸಿ ಮಾಡ್ಕೊತೀನಿ. ಇಲ್ಲ ಹಂಚೈತಿ, ಹಂಚಿನ ಬಿಸಿ ಮಾಡಿಕೊಂಡು ಆಕೆಗೆ ತಿನ್ನಿಸಿ ನಾನು ಸ್ವಲ್ಪ ತಿಂದು ಚಹಾ ಕುಡಿದು ಅಡುಗೆ ಮಾಡ್ಬೇಕು ನೋಡ್ರಿ. ಈಗ ನಂದು ಈ ಡ್ರೆಸ್ ಸ್ವಲ್ಪ ಲೂಸ್ ಆಗೈತಿ. ಹಿಂದೆ ಒಂದು ಪಿಂಡ ಹಿಡಿದು ಹಾಕೀನಿ. ಏನು ಮಾಡೋದು ಹೇಳ್ರಿ. ನಾನು ಯಾವ ಡ್ರೆಸ್ನ ಆಲ್ಟ್ರೇಷನ್ ಸ್ಟಿಚಿಂಗ್ ಫಿಟ್ಟಿಂಗ್ ಮಾಡ್ಸೋದೇ ಇಲ್ಲ, ಹಂಗೆ ಹಾಕ್ಕೊಂಡ್ಬಿಡ್ತೀನಿ. ಏನು ಹೋಗೋದು ಅಂಥೇಳಿ ಬರ್ರಿ ಈಗ ಅದನ್ನ ಬಿಸಿ ಮಾಡಿ ಚಾಕ್ ಇಡ್ತೀನಿ. ನಮ್ಮ ಮನೆಯವರು ಬರಾಕತ್ತಾರ. ನಾ ಚಹಾ ಕಾಸೋದ್ರೊಳಗೆ ಬರ್ತಾರೆ, ಬಂದು ಕುಡಿತಾರೆ ಅವರು. ನಮ್ಗೆ ಅವ್ರಿಗೆ ಎಲ್ಲರಿಗೆ ಸೇರಿ ಚಹಾ ಕಾಸ್ತೀನಿ ನೋಡ್ರಿ. ಹಿಂಗಾಗೈತಿ. ಇನ್ನಿದೆಲ್ಲ ಹೂ ತೆಗೆದು ಮತ್ತೊಂದು ಸ್ವಲ್ಪ ಹೂ ಇದ್ವು, ಅವನ್ನ ಏರಿಸಿ ದೀಪ ಹಚ್ಚಿದೆ. ಯಾರು ಅವ್ರು ಹಂಗೆ ಎಲ್ಲ ಹೊರಗೆ ತರ್ಸೋದು. ಊಟ ಅಲ್ಲ, ಮನೆಗೆ ಶಾಂತಿ ಎಲ್ಲ ಅಂತಕ್ಕವ್ರನ್ನೇ ಬರ್ತಾ ಊಟನ ತರಿಸ್ತಾರೆ ಬಿಡು. ಗ್ರೋಸರಿನ ತರಿಸ್ತಾರೆ, ಹೋಗಂಗಿಲ್ಲ ಅವರು. ಏನಾಯ್ತು? ಹಾಂ ಹಂಚಿಟ್ಟಿನಿ ಫ್ರೆಂಡ್ಸ್ ನೋಡಿರಿ. ಹಂಚಿಟ್ಟಿನಿ. ಈಗ ಅದನ್ನು ಆನ್ ಮಾಡಿ ನಿನ್ನೆರ ತಿಂದೀವಿ. ಮತ್ತು ಇವತ್ತು ನಮ್ಮ ಹೋಯ್ತು ತೊಗೊಂಬಂದಾಳ್ರಿ. ಅಂದ್ರೆ ನವ್ಯ ಖಾರದ್ದು ಏನು ಹಾಕ್ತಿಲ್ಪ ಬ್ರೆಡ್ ತಿನ್ನಲಾಕಿ ಅಂಥೇಳಿ ತೊಗೊಂಬಂದ. ಕಾಫಿ ತರಬೇಕಾ? ಕಾಫಿ ಪ್ಯಾಕೆಟ್ ಒಂದು ತಂದಿದ್ದೆ. ಒಂದು ತಿಂಗಳು ಆತು ಈಗ ನಮ್ಮ ಬಂದು ಖಾಲಿ ಆಗ್ತದ. ತರಬೇಕೀಗ. ಇವು ಚೀಟ್ ಈಡ ಆಗಲ್ಲ. 1 ರೂಪಾಯಿ 2 ರೂಪಾಯಿ ಚೀಟ್ ಅವು. 1 ರೂಪಾಯಿ ಸಿಗಲ್ಲಲ್ಲ ಅದು. 2 ರೂಪಾಯಿನ. ನೋಡಿರಿ ಬಿಸಿ ಮಾಡ್ತೀನಿ. ಒಂದು ಸ್ವಲ್ಪ ಚಲೋತ್ನಾಗ ಬಿಸಿ ಮಾಡ್ಕೊಂಡು ತಿಂದ್ರೆ ಬಾಯಿಗೆ ರುಚಿ ಬರುತ್ತೆ. ಆರಿದ್ದು ಒಂಚೂರು ರುಚಿನೇ ಇರೋಲ್ಲ. ಅದಕ್ಕೆ ಫ್ರೆಂಡ್ಸ್ ನೋಡಿರಿ, ಇವಾಗ ರಾತ್ರಿ ಟೈಮ್ ಆಲೆ 9:30 ಆಯ್ತು. ನಮ್ಮ ಮನೆಯವ್ರು ಆಲೆ ರೊಟ್ಟಿ ಪಲ್ಯ ರೊಟ್ಟಿ ಸಾರು ಊಟ ಮಾಡಾಕತ್ತಾರ. ಹಾಂ, ನಾವೇ ಅವ್ರ ಅಪ್ಪನ ಜೊತೆ ಸ್ವಲ್ಪ ತಿನ್ನಾಕತ್ತಾಳ. ಅನ್ನ ಸಾಂಬಾರು ಮಾಡಿದೆ. ನಮ್ಮ ಊಟ ಮಾಡಿ ಹೇಳಂದೀನಿ. ದೇವ ಊಟ ಹೊಂಟೈತಪ್ಪ. ಏನದ? ಈಸಲ್ ಹೋಗಿಲ್ರಿ ಇನ್ನು. ನೋಡಿರಿ ಹೊಂಟೈತಿ. ಅನ್ನ ಬ್ಯಾಳಿ ಸಾರು ಚಪಾತಿ ಮಾಡ್ಬೇಕಂದೆ. ಇವತ್ತು ರಾತ್ರಿ ಊಟ ಟೈಮ್ ಆಗಿಬಿಡ್ತು. ಅದಕ್ಕೆ ನಮ್ಮ ಮನೆಯವರು ಅನ್ನ ಸಾರು ಮಾಡಿಬಿಡು ಅಂತಂದ್ರೆ ರೊಟ್ಟಿದ್ವು. ಅದಕ್ಕೆ ಚಪಾತಿ ಮಾಡಲಿಲ್ಲ. ರೊಟ್ಟಿ 3 ಇದ್ವು. ಇವ್ರು 2 ಹಾಕ್ಕೊಂಡು ತಿಂದಾರ. ನಮ್ಮವ್ಗೆ ಒಂದು ಬಿಟ್ಟಾರೆ, ಆಕಿಗೆ ಒಂದು ಬೇಕಂತ. ನಾನು ಒಂದು ತಿಂತೀನ ಅಂದರು, ಒಲ್ಲೆ ಅಂತಂದೆ. ಮತ್ತು ಯಾವಾಗಾರ ತಿಂದ್ರಾತಂಥೇಳಿ ಒಲ್ಲೆ ಅಂದೆ. ನೋಡಿರಿ ರೊಟ್ಟಿ ತಿನ್ನತ್ತಾನ್ರಿ. ರೊಟ್ಟಿ ತಿಂತೀಯ ನಾವೇ? ಅನ್ನ ವಿಜಲ್ ಹೊಂಟೈತಿ. ಅನ್ನ ಉಂಡ್ರೆ ಅದು ಸ್ವಲ್ಪ ಉಂತೀವಿ. ಯಾಕಂದ್ರೆ ಸಂಜೆ ಮುಂದೆ ಲೇಟಾಗಿ ಚಹಾ ಕುಡಿದೆ. ಪೂಜೆ ಗೀಜೆ ಮುಗಿಸೋರೊಳಗೆ ಚಹಾ ಬ್ರೆಡ್ ತಿಂದೆ. 2 ಹಲ್ಲು ಬರ್ತಾ ಹೋಗ್ತೈತಿ. ಇವತ್ತೇನಿಲ್ಲ. ನಾನು ಬಿಸಿನೀರು ಕುಡಿತೀನಿ ಒಂದೊಂದ್ಸಲ ತಣ್ಣೀರು ಕುಡಿತೀನಿ. ಹೆಂಗೆ ಬರುತ್ತೆ ಹಂಗೆ ಮಾಡ್ತೀನಿ. ಇನ್ನೇನಿಲ್ಲ ನೋಡಿರಿ. ಊಟ ಮಾಡೋದು ಮಲಗೋದು ಕೆಲಸ. ನಿಮಗೂ ಏನಾದರೂ ನನ್ನ ಬಿಸ್ನೆಸ್ನಿಂದ ಏನಾದರೂ ಲಡ್ಡು, ಶೇಂಗಾ ಉಂಡೆ, ರವೆ ಉಂಡೆ, ಬೇಸನ್ ಉಂಡೆ ಮತ್ತು ಇದು ಅಂಟಿನ ಉಂಡೆ
ಡ್ರೈ ಫ್ರೂಟ್ಸ್ ಲಡ್ಡು ಈ ಥರದ್ದು ಉಂಡೆಗಳು ಬೇಕು, ಶೇಂಗಾ ಹೋಳ್ಗೆ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ್ದು ಎಲ್ಲ ಸ್ನ್ಯಾಕ್ಸ್ ಐಟಮ್ಸು ಕರ್ಜಿಕಾಯಿ ಬೇಕಂತಂದ್ರೆ ಆ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ಮೆಸೇಜ್ ಮಾಡಿರಿ, ನಿಮಗೇನು ಬೇಕೋ ಅದನ್ನು ಕೇಳಿ ಆರ್ಡ್ರ್ ಮಾಡ್ಕೋಬೋದು ಫ್ರೆಂಡ್ಸು. ಇವಾಗ 3 ಆರ್ಡ್ರ್ ಟೋಟಲ್. ಫಸ್ಟ್ ಒಂದು 50 ಕರ್ಜಿಕಾಯಿ ಆರ್ಡ್ರ್ ಬಂದಿತ್ತು ಬೆಂಗಳೂರಾಗ, ಅದು ಪಾರ್ಸಲ್ ಮಾಡಿದ್ದೆ. ಪೋಸ್ಟಿಗೆ ಪಾರ್ಸಲ್ ಮಾಡಿಬಿಟ್ಟಿದ್ದೆ, ತಪ್ಪು ಮಾಡಿದ್ದೆ. ನಮ್ಮ ಮನೆಯವ್ರಿಗೆ ಕೈಯಾಗ ಕೊಟ್ಟು ಕಳಿಸಿದ್ನಿ ಅಂದ್ರೆ ಹಾಕಿತ್ತು. ಇವತ್ತು ನೋಡ್ರಿ ಕರ್ಜಿಕಾಯಿ ಶೇಂಗಾ ಉಂಡೆ ಕೊಟ್ಟು ಬಂದ್ರು ಹೋಗಿ. ಆಮೇಲೆ ಈಗ ಮಂಗಳವಾರ ಬೆಳಿಗ್ಗೆ ನಾನು ಕೊಟ್ಟು ಕಳಿಸ್ಬೇಕು ಶೇಂಗಾ ಹೋಳಿಗೆನ. ನಾಳೆ ಮಾಡಲ್ಲ, ಸೋಮವಾರ ಮಾಡ್ತೀನಿ. ಅವ್ರಿಗೆ ಫ್ರೆಶ್ ಆಗಬೇಕಂತ ಸೋಮವಾರ ಮಾಡಿರಿ, ಮಂಗಳವಾರ ಬೆಳಿಗ್ಗೆ ಕೊಟ್ಟು ಕಳಿಸ್ರಿ. ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊಂಟೀವಿ, ಮಂತ್ರಾಲಯಕ್ಕೆ. ಫ್ರೆಶ್ ಆಗಿರಲಿ, ಒಂದು 2-3 ದಿವಸ ಚೆನ್ನಾಗಿರ್ಬೇಕು, ಏನೋ ಆಗಬಾರ್ದು ಅಂತಂದ್ರು. ಅವು ಏನಾಗಲ್ಲ, ಒಂದು ವಾರ ಇಟ್ಕೊಂಡು ತಿಂದರು ಏನಾಗಂಗಿಲ್ಲ ಶೇಂಗಾ ಹೋಳಿಗೆ. ಹಾಗಾಗಿ ಅವರಿಗೆ ಶೇಂಗಾ ಹೋಳಿಗೆ ಮಾಡಿಕೊಟ್ಟು ಕಳಿಸ್ಬೇಕು. ಶೇಂಗಾ ಚಟ್ನಿನೂ ಆರ್ಡ್ರ್ ಕೊಟ್ಟಿದ್ದರು, ಬಟ್ ಅವರಿಗೆ ರೊಟ್ಟಿನೂ ಕೇಳಿದ್ರು ನನ್ನ ಹತ್ರ. ಒಂದು 50 ರೊಟ್ಟಿ ಬೇಕಾಗಿದ್ವು ಅಂತಂದರು. ರೊಟ್ಟಿ ಮಾಡೋಕ್ಕಾಗಲಿಲ್ಲ ನನಗೆ ಆ ಥರ ತೆಳ್ಳಗ ಕಟಕ್ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅಂತ ನಾನು ಹೇಳೇಬಿಟ್ಟಿನಿ, ಮುಂಚೆಯಿಂದನೇ ಹೇಳ್ಕೊತ ಬಂದೀನಿ. ನಮ್ಮವನು ಮಾಡೋಕ್ಕೆ ಟ್ರೈ ಮಾಡಿದ್ಲು, ಬಟ್ ಹಿಟ್ಟು ಸರಿ ಇಲ್ಲ ನಮ್ಮದು. ಈ ಸಲ ಹಾಕಿಸ್ಕೊಂಬಂದಿದ್ದು ಹಿಟ್ಟು ಜಿಗಿನ ಇಲ್ಲ, ಬೇಗನೆ ಮೆತ್ತಗಾಗ್ಬಿಡ್ತೈತಿ, ರೊಟ್ಟಿ ಹರಿದ್ಬಿಡ್ತಾವೆ. ಅದಕ್ಕೆ ನಾನು ಮುದ್ದೆ ಥರ ಮಾಡ್ಕೊಂಡು ಒಂದು 10 ರೊಟ್ಟಿ ಆಗ ಬಿಸಿವು ಮಾಡ್ಕೊಂಡು ತಿನ್ನೋಕೆ ಮೆತ್ತನ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಹಿಟ್ಟು ಸರಿ ಇಲ್ಲ ಅದಕ್ಕೆ. ಇಲ್ಲಿ ಚೆನ್ನಾಗಿ ಹಾಕಿಕೊಡಲ್ಲ, ಒಂದೊಂದು ಹತ್ರ ಚೆನ್ನಾಗಿ ಹಾಕಿಕೊಡ್ತಾರೆ, ಒಂದೊಂದು ಹತ್ರ ಚೆನ್ನಾಗಿ ಹಾಕಿಕೊಡಲ್ಲ. ಅದಕ್ಕೆ ಹಿಟ್ಟು ಈ ಸಲ ಸರಿ ಬಂದಿಲ್ಲ. ರೊಟ್ಟಿ ನನಗಂತೂ ಮಾಡೋಕ್ಕಾಗಲ್ಲ. ನಮ್ಮವ್ವ ಮಾಡ್ತೀನಿ ಅಂತ ಟ್ರೈ ಮಾಡಿದ್ಲು, ಬಟ್ ಬರಲಿಲ್ಲ. ರೊಟ್ಟಿ ಅಂತೂ ಮಾಡೋಕ್ಕಾಗಲ್ಲ ನೋಡ್ರಿ ನನ್ನ ಕಡೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಅವರು ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ ಪುಡಿ ತೊಗೋಬೇಕು ಅಂತಿದ್ರು, ಬಟ್ ರೊಟ್ಟಿನ ಎಲ್ಲಿ ಸಿಗಲಿಲ್ಲ ಅಂತ. ಅವ್ರು ಆ ಕಡೆ ಅಲ್ಲಿ ಅವ್ರ ಮನೆ ಕಡೆ ಎಲ್ಲ ಕೇಳಿದ್ರಂತ, ಸಿಗಲಿಲ್ಲ ಅಂದರು. ಹಾಗಾಗಿ ಚಟ್ನಿ ಪೌಡ್ರು ಕ್ಯಾನ್ಸಲ್ ಮಾಡಿಕೊಂಡ್ರು. ರೊಟ್ಟಿ ಇದ್ರನ್ನ ಚಟ್ನಿ ಪುಡಿ ಬೇಕಲ್ರಿ, ಅದಕ್ಕೆ ಬೇಡ ನಮಗೆ ಚಟ್ನಿ ಪುಡಿ, ಬರೀ ಶೇಂಗಾ ಹೋಳ್ಗೆ ಮಾಡಿಕೊಡ್ರಿ ಅಂತಂದ್ರು. ಅದಕ್ಕೆ ಸೋಮವಾರ ಮಾಡ್ತೀನಿ ಶೇಂಗಾ ಹೋಳ್ಗೆ, ನಾಳೆ ಮಾಡೋಕ್ಕೆ ಹೋಗಲ್ಲ. ಏನೇ ನವಕ್ಕ ಶೇಂಗಾ ಚಟ್ನಿ ಪುಡಿ ಆ ಥರದ್ದು ಎಲ್ಲ ಬೇಕಂದ್ರೆ ಫೋನ್ ನಂಬರ್ಗೆ ಮೆಸೇಜ್ ಮಾಡಿರಿ, ಬೇಕಂದ್ರೆ ಆರ್ಡ್ರ್ ಮಾಡ್ಕೊರಿ ಫ್ರೆಂಡ್ಸ್. ಹಾಗೆ ಕೆಲವೊಂದು ಸಾರಿಗಳನ್ನು ಕೂಡ ತಂದಿದ್ದೀನಿ, ಬಟ್ ಸೀರೆನ ತೊಗೋಬಾರ್ದಾಗಿತ್ತು ಅನ್ನಿಸ್ತೈತಿ. ಒಂದೊಂದು ಸಲ ಹೋಗ್ಬೋದು, ನಿಧಾನವಾಗಿ ಹೋಗ್ಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೀನಿ. ನಮ್ಮ ಮನೆಯವ್ರು ಬ್ಯಾಡ ಅಂದರು. ಅವತ್ತು ಡ್ರೆಸ್ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ ನಮ್ಮ ಮನೆಯವರು ಬ್ಯಾಡ ಬಿಡು, ಸುಮ್ಮನೆ ಯಾಕೆ, ಈಗೇನು ಹಬ್ಬಿಲ್ಲ ಏನಿಲ್ಲ ಅಂದರು. ಆದ್ರೂ ನಾನು ನಮ್ಮ ಸಬ್ಸ್ಕ್ರೈಬರ್ ತೊಗೊತಾರ ಅನ್ನೋ ಒಂದು ಹೋಪಿಂದ ತೊಗೊಂಬಂದೆ. ಬಟ್ ಒಂದು ಸೀರೆ ಸೇಲ್ ಆಯಿತು, 6 ಸೀರೆಯಲ್ಲಿ 1 ಸೀರೆ ಸೇಲ್ ಆಯಿತು, 1 ಸೀರೆ ನಮ್ಮ ಅವ್ವ ಕೊಟ್ಟೀನಿ. ಇನ್ನೂ 4 ಸೀರೆ ಮತ್ತು ಹಳೇದೊಂದು ಸೀರೆ ಐತಿ, ಹಳೆ ಸ್ಟಾಕ್ ಸೆಮಿ ಕ್ರೇಪ್ ಸೀರೆ. ಇನ್ನು 5 ಸೀರೆ ಅದಾವು, ಅವು ಯಾಕೋ ಸೇಲ್ ಆಗ್ತಾಯಿಲ್ಲ. ನೋಡೋಣ ಏನೇನು ಆಕೈತಿ. ನಾನು ಹಂಗೆ ಶಾರ್ಟ್ ವಿಡಿಯೋದೊಳಗೆ ಶೇರ್ ಮಾಡಿ, ವಿಡಿಯೋದೊಳಗೂ ಶೇರ್ ಮಾಡಿ, ಯಾರಾದರೂ ಹೊಸ್ದಾಗಿ ನೋಡೋರು ಇದ್ರೆ ತೊಗೊತಾರ ಅಂತ ಹೇಳಿಬಿಟ್ಟು. ಕೆಲವೊಬ್ರು ಅನ್ಕೋಬೋದು ಯೂಟ್ಯೂಬಿಂದನೂ ದುಡ್ಡು ಬರುತ್ತಾ, ಬಿಸ್ನೆಸ್ಸಿಂದ ದುಡ್ಡು ಬರುತ್ತಾ, ಮತ್ತು ಸಾರಿ ಬಿಸ್ನೆಸ್ಸಿಂದನೂ ದುಡ್ಡು ಬರುತ್ತಾ ಅನ್ಕೋಬೋದು. ಡೈಲಿ ಬಿಸ್ನೆಸ್ ಇದ್ದರೆ ಅದು ಒಂದು ರೀತಿ ಚೆನ್ನಾಗಿ ದುಡ್ಡು ಬರುತ್ತೆ. ಬಟ್ ನನಗೆ ಯಾವಾಗಾದರೂ ಒಂದು ಆರ್ಡ್ರ್ ಬಂದವು. ಹಾಗಾಗಿ ಈಗ ನೋಡ್ರಿ ಮೇಲೆ 2 ಆರ್ಡ್ರ್ ಬಂದವು ಅಷ್ಟೇ. ನಾನು ಅನೌನ್ಸ್ ಮಾಡಿ ಆಲೇ 2 ತಿಂಗಳನ್ನ ಆಯ್ತು, 3 ತಿಂಗಳು ಆಯ್ತು ಗೊತ್ತಿಲ್ಲ. ಅದಾದಮೇಲೆ 1 ಆರ್ಡ್ರ್ ಬಂತು, ಅದು ಮುಗಿದು ಮತ್ತು 1 ತಿಂಗಳಿಗೆ 2 ಆರ್ಡ್ರ್ ಬಂದವು. ಹಂಗೆ ನಿಧಾನವಾಗಿ ಹೋಗ್ತೈತಿ. ಫುಡ್ ಆರ್ಡ್ರೂ ಕೂಡ ನಿಧಾನವಾಗಿ ಐತಿ, ಅದೇನು ಡೈಲಿ ಬಿಸ್ನೆಸ್ ಸಿಗಂಗಿಲ್ಲ ಅದರಲ್ಲಿ. ಆಮೇಲೆ ಸೀರೆದು ಕೂಡ ಅಷ್ಟೇ, ಡೈಲಿ ಬಿಸ್ನೆಸ್ ಏನೂ ಇಲ್ಲ. ಆ ಥರ ಎಲ್ಲ ಅಂದ್ಕೊಂಡಷ್ಟು ಈಸಿನೇ ಇಲ್ಲ ಯಾವುದು. ನೋಡೋಣ ಮುಂದಿನ ಇಂಪ್ರೂವ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಊಟ ಮಾಡಿ ಮಲ್ಗೋದಷ್ಟೇ ಕೆಲಸ, ಟೈಮ್ ಆಯಿತು. ಊಟ ಮಾಡಿ ಮಲ್ಕೊತೀವಿ. ಇವತ್ತಿನ ವ್ಲಾಗ್ನು ಕೂಡ ನಾನು ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ವಿಜಲ್ ಓದ್ತಿರುವ ಊಟ ಮಾಡಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.